ಜಿಲ್ಲೆಯಲ್ಲಿರ್ತಕ್ಕಂಥ ರೈತಾಪಿ ಜನ ನಿಜವಾಗಿ ಕಷ್ಟಜೀವಿಗಳು. ಬೆಳಿಗ್ಗೆ 3 ಗಂಟೆಗೆ ತಾಯಿಯನ್ನು ಹೇಳ್ತಾರೆ. ಸೊ ಎಮ್ಮೆಗಳು, ಹಸುಗಳು, ಕುರಿಗಳು, ಬೇಯಿಗಳನ್ನು ಕಟ್ಟಿ ಹಾಲು ಗೊಬ್ಬರ ತಗೊಳ್ಳಿ, ನಂತರ ಮನೆಯಲ್ಲಿರ್ತಕ್ಕಂಥ ಮುಖಂಡರು ಊಟವನ್ನು ಅವರನ್ನು ಕೇಂದ್ರಕ್ಕೆ ಕಳಿಸಿ ಅವರು ಕೃಷಿ ಚಟುವಟಿಕೆಗಳನ್ನು ಭೇಟಿ ಮಾಡತಕ್ಕಂಥ ಶ್ರಮಜೀವಿ. ಸೊ ಇಂಥ ನಾಡಲ್ಲಿ ಜನಿಸಿದ, ಜಿಲ್ಲೆಯಲ್ಲಿ ಜನಿಸಿದ ಪುಣ್ಯ ಮತ್ತು ಸೌಭಾಗ್ಯ ನನ್ನದಾಗಿದೆ. ಅದೇ ರೀತಿ ನಿಮ್ಮ ಜಿಲ್ಲೆಯಲ್ಲಿ ಬೆಳೆದವಾಗ ಸೊ ರೈತಾಪಿ ಕುಟುಂಬದ ಹಿನ್ನೆಲೆಯಿಂದ ರೀತಿ ನಾನು ಜಿಲ್ಲೆಗೆ ಜಿಲ್ಲಾಧಿಕಾರಿ ನನ್ನ ಸೌಭಾಗ್ಯ ಮತ್ತು ನನ್ನ ತಂದೆ ತಾಯಿಗಳ ಆಶೀರ್ವಾದ. ನಾನು ಕೂಡ ನಿಮ್ಮದೇ ಆದಿಯಲ್ಲಿ ಇಲ್ಲೇ ಹುಟ್ಟಿ ಬೆಳೆದು ಸೊ PUCಯನ್ನು SLC ಅವರು ಕೂಡ ಮುಗಿಸಿ PUCಯನ್ನು ಮುಗಿಸಿ ಡಿಗ್ರಿಯನ್ನು ಬಯಸ್ಗಳಲ್ಲಿ ಮುಗಿಸಿ ಅಲ್ಲಿವರೆಗೂ ಕೂಡ ಪ್ರತಿದಿನ ಕೃಷಿಯ ಎಲ್ಲ ಚಟುವಟಿಕೆಗಳಲ್ಲಿ ಕಂಡಿರ್ತಕ್ಕಂಥವರು ಅತ್ಯಂತ ಶ್ರಮಜೀವಿಗಳಾದ ತಮ್ಮಲ್ಲಿ ಮತ್ತು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಯಾವುದೇ ರೀತಿ ರಾಜ್ಯ ಮಟ್ಟದಲ್ಲಿ ಚರ್ಚಿತ ಆಗ್ತಾರೆ. ವಿಧಾನಸೌಧ ಇರಬಹುದು, ಅಧಿವೇಶನ ಇರಬಹುದು, ಮಾಹಿತಿ ಇವುಗಳನ್ನು ನೀಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನನ್ನ ಪ್ರಕಾರ ಈ ದೇಶದಲ್ಲಿ ಯಾರಾದರೂ ನಿಜವಾದ ವಿಜ್ಞಾನಿಗಳಿದ್ರೆ ಅದು ರೈತರೇ ನಿಜವಾದ. ಬಹುಶಃ ಅನಾದಿ ಕಾಲದಿಂದಲೂ ಕೂಡ ಭೂಮಿ, ಬೆಳೆಗೆ ಬೇಕಾಗಿರ್ತಕ್ಕಂಥ ಆಹಾರ, ವಾತಾವರಣ, ಗಾಳಿ, ಬೆಳಕು, ನೀರು ಇನ್ನಿತರೆ ಸವಲತ್ತುಗಳು ಏನು ಸಸ್ಯಗಳಿಗೆ ಮತ್ತು ಗಿಡಗಳಿಗೆ ಬೇಕಾಗಿತ್ತು ಅದನ್ನು ಅವರೇ ಇಟ್ಟುಕೊಂಡು ಅವರೇ ವಿವಿಧ ರೀತಿಯ ಕೃಷಿಗಳನ್ನು ಮಾಡಿಕೊಂಡು ಮೇಲ್ಬಂದು ಪ್ರಾಯೋಗಿಕ ವಿಜ್ಞಾನಿಗಳ ಕರೀತೀವಿ. ಎರಡನೇದಾಗಿ ಅವರಿಗೆ ಆಧುನಿಕ ಯುಗದಲ್ಲಿ ಕೆಲವು ತಂತ್ರಜ್ಞಾನದ ಮಾಹಿತಿ ಬೇಕಾಗಿರುವ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನಾ ಇಲಾಖೆ, ಅದೇ ರೀತಿ ಅರಣ್ಯ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇಲಾಖೆ. ಸೊ ರೈತರ ದಿನನಿತ್ಯದ ಒಡನಾಟದಲ್ಲಿ, ಬದುಕಿನಲ್ಲಿ ಅವರ ಕೃಷಿಯಲ್ಲಿ ಬೇಕಾಗಿರುವ ಎಲ್ಲ ಇಲಾಖೆಗಳ ಆಧುನಿಕ ತಂತ್ರಜ್ಞಾನದ ಮಾಹಿತಿಯನ್ನು ಕೊಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಗಳು ಚಿಂತನೆ ಮಾಡಿ ಹಲವಾರು ಮಾಹಿತಿಯನ್ನು ಮತ್ತು ಸೆಮಿನಾರ್ಗಳನ್ನು ಕಂಡಕ್ಟ್ ಮಾಡಿ ನಮ್ಮ ಹರಡಿರ್ತಕ್ಕಂಥ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿ, ಹೆಚ್ಚಿನ ತರಬೇತಿ, ಹೆಚ್ಚಿನ ಸಹಕಾರ, ಹೆಚ್ಚಿನ ಪ್ರೋತ್ಸಾಹ ನೀಡಿ ಉನ್ನತ ಮಟ್ಟದ ಬೆಳೆಗಳನ್ನು ಅಥವಾ ಉನ್ನತ ಮಟ್ಟದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು ಈ ರೀತಿಯ ಕಾರ್ಯಾಗಾರಗಳು, ಈ ರೀತಿಯ ಒಂದು ಚಟುವಟಿಕೆಗಳು. ಸೊ ಇಂತಹ ಚಟುವಟಿಕೆಯಲ್ಲಿ ಭಾಗವಹಿಸತಕ್ಕಂಥ ನನ್ನ ಎಲ್ಲ ರೈತ ಹಿರಿಯ ಮುಖಂಡರು ಇರ್ಬೋದು, ಕೃಷಿಕರು, ಕಾರ್ಮಿಕರು ಎಲ್ಲರೂ ಕೂಡ ತಾವು ಈ ಕಾರ್ಯಕ್ರಮದ ಈ ಯೋಜನೆಯ ಸೌಲಭ್ಯ, ಸಹಕಾರ, ಮಾಹಿತಿ, ವಿಜ್ಞಾನವನ್ನು ಪಡೆದುಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ತಾವು ಈ ಜಿಲ್ಲೆಯಲ್ಲಿ ತಮ್ಮ ಕೃಷಿ ಚಟುವಟಿಕೆ ತೊಡಗಿಸಿಕೊಂಡು ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ. ನಮಗೆಲ್ಲರೂ ಗೊತ್ತಿರೋ ಹಾಗೆ ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆ ಚಿನ್ನದ ನಾಡಾಗಿತ್ತು. ಕಾರಣಾಂತರಗಳಿಂದ ಚಿನ್ನದ ನಾಡು ತೆಗೆದುಕೊಂಡು ಅದಾದ ಮೇಲೆ ಕ್ಷೀರ ಕ್ರಾಂತಿಯಾಗಿ ಹಾಲಿನ ಜಿಲ್ಲೆಯಲ್ಲಿ ಕರ್ಕೊಂಡು ಅದಾದಮೇಲೆ ತೋಟಗಾರಿಕೆ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಿ ತೋಟಗಾರಿಕೆ ಜಿಲ್ಲೆ ಅಂತೇಳಿ ಕಂಡುಕೊಂಡು ಅದಾದಮೇಲೆ ಕೃಷಿಯಲ್ಲಿ ಹಲವಾರು ಚಟುವಟಿಕೆಗಳನ್ನು ಕಂಡುಕೊಂಡು ಕೃಷಿ ಜಿಲ್ಲೆ ಅಂತೇಳಿ ನಿಜಕ್ಕೂ ಈ ಜಿಲ್ಲೆಯಲ್ಲಿ ನೀವು ರಾಜ್ಯದಲ್ಲೇ ಕಾಣದೇ ಇರತಕ್ಕಂಥ